Hi students, today we shall continue about the business ethics introduction part. So we have previously discussed about some concepts of introduction to business ethics. So now we shall move on to the next concept called factors influencing business ethics. So now factors influencing business ethics. So what sort of factors which recommends or which influences the business ethics? The first one, formal and informal policies and rules. So as we all know, business ethics can be followed through policies and rules that may be ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಅಂದರೆ ಈಗ ಫಾರ್ಮಲ್ ಅಂತಂದರೆ ಸಿಸ್ಟಮ್ಯಾಟಿಕ್ ಆಗಿ ತರ್ಕಬದ್ಧವಾಗಿ ಮಾಡುವಂಥದ್ದು ರೂಲ್ಸು ಮತ್ತು ಪಾಲಿಸೀಸು. ಕೆಲವೊಂದ್ಸರಿ ಇನ್ಫಾರ್ಮಲ್ ಆಗು ನಾವು ಅದನ್ನು ಫಾಲೋ ಮಾಡಿ. ಇನ್ಫಾರ್ಮಲ್ ಇಸ್ ನಥಿಂಗ್ ಬಟ್ ದೇರ್ ವೋಂಟ್ ಬಿ ಎನಿ ಸಿಸ್ಟಮ್ಯಾಟಿಕ್ ಆರ್ ಎನಿ ರೂಲ್ಸ್ ಅಬೌಟ್ ದ ಬಿಸ್ನೆಸ್ ಎಥಿಕ್ಸ್ ಅಥವಾ ದ ಆಕ್ಟಿವಿಟೀಸ್ ವಿಚ್ ವಿ ಫಾಲೋ. ಸೊ ಹಾಗಾಗಿ ವೈ ದಿಸ್ ಇಸ್ ರಿಕ್ವೈರ್ಡ್ ಅಂದರೆ ಬಿಸ್ನೆಸ್ ಎಥಿಕ್ಸ್ ಇಸ್ ಸಮಥಿಂಗ್ ದಟ್ ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಅ ಬಿಸ್ನೆಸ್. ಎಥಿಕ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟು ಬಿಸ್ನೆಸ್ಗೆ. ಸೊ ಯಾಕೆ ಅಂತಂದರೆ ಅದನ್ನು ಕೆಲವರು ಇಂಪಾರ್ಟೆಂಟ್ ಅಂತ ಹೇಗೆ ತಗೊಳ್ಬೇಕು ಅಂದರೆ ದೇರ್ ವಿಲ್ ಬಿ ಅ ರೂಲ್. ಸೊ ಇದು ರೂಲ್ ಆಗಿದೆ, ಸೊ ಹಾಗಾಗಿ ಅದನ್ನು ಫಾಲೋ ಮಾಡಲೇಬೇಕು. ಸೊ ಇದು ಪಾಲಿಸಿ ಆಗಿದೆ, ಸೊ ಹಾಗಾಗಿ ಇದನ್ನು ನಾವು ಫಾಲೋ ಮಾಡಬೇಕು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ವಿಚ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಅಂತ ಬಂದಾಗ ದಟ್ ಈಸ್ ಅ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಪಾಲಿಸಿ ಆ್ಯಂಡ್ ರೂಲ್. ಸೊ ಫಾರ್ ದಟ್ ಸೇಕ್ ವಿ ಹ್ಯಾವ್ ಟು ಫಾಲೋ ದ ethics in business and norms for acceptable behavior. So why we have to accept this behavior? Why we have to say business ethics? I told you in the previous or in introduction point that business ethics is, it tells you what is right, what is wrong, what is good, what is bad, everything. So how we will accept either this is a good behavior or this is a bad behavior or this is right or this is wrong. So how, on what criteria or what, on what basis you will test it. So for that sake you have some norms. In ethics also you have some norms. So if you reach this point of view, there you can feel that this is acceptable behavior, so this can be accepted. So this part of thing is called as ethics. So for to tell that you should follow some norms. Our norms are already been prepared. ಅಂದರೆ ಕೆಲವೊಂದು ನಾರ್ಮ್ಸ್ ಹೇಗಾಗುತ್ತೆ ಅಂತಂದರೆ ಅದು ಪ್ರಿಪೇರ್ ಆಗಿರುತ್ತೆ ಅಥವಾ ಆಲ್ರೆಡಿ ಇರುತ್ತೆ, ಅದು ಅಕ್ಸೆಪ್ಟಬಲ್. ಅದು ಈ ಲೆವೆಲಿಂದ ಈ ಲೆವೆಲ್ಗೆ ಇರೋ ತನಕ ಇರೋದನ್ನು ನಾವು ಅಕ್ಸೆಪ್ಟಬಲ್ ಬಿಹೇವಿಯರ್ ಅಂತ ಕರಿತೀವಿ. ಅದು ಕರಿಬೇಕು ಅಂತಂದರೆ ಅದೊಂದು ನಾರ್ಮ್ಸ್ ಆಗಿರುತ್ತೆ. ಸೊ ನಾರ್ಮ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಸಮ್ ಸಾರ್ಟ್ ಆಫ್ ಸ್ಟ್ಯಾಂಡರ್ಡ್ಸ್ ವಿಚ್ ವಿ ಫಾಲೋ ಅಂತ. ನೆಕ್ಸ್ಟ್ ಇಸ್ ಫೈನಾನ್ಷಿಯಲ್ ರಿವಾರ್ಡ್ ಸಿಸ್ಟಮ್. ಸೊ ವೈ ವಿ ಹ್ಯಾವ್ ಟು ಫಾಲೋ ದ ಎಥಿಕ್ಸ್ ಅಂತಂದರೆ ಇದು ಒಂದು ಕಾರಣ. ಏನಿದು ಕಾರಣ ಅಂತಂದರೆ ರಿವಾರ್ಡ್ ಸಿಸ್ಟಮ್, ಏನಾದರೂ ಫೈನಾನ್ಷಿಯಲ್ ಬೆನಿಫಿಟನ್ನು ಕೊಡುವಂಥದ್ದು. ಯಾವ ಥರ, ಈಗ ಕೆಲವರು ಏನು ಹೇಳ್ತಾರೆ, ಈಗ ಇಫ್ ಸಮ್ ಪೀಪಲ್ ದೇ ಡೂ ದ ಎಥಿಕ್ ವರ್ಕ್ ವಿತೌಟ್ ಎನಿ ವಾಟ್ ವಿ ಕಾಲ್ ಇಟ್ ಆಸ್ ರಿಟರ್ನ್ಸ್ ಏನೂ ಎಕ್ಸ್ಪೆಕ್ಟ್ ಮಾಡ್ದಿರಾ ಯಾವುದಾದ್ರೂ ಸರಿ ಒಳ್ಳೆಯ ಸರ್ವೀಸು, ಒಳ್ಳೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವ್ರಿಗೆ ಗೊತ್ತಿರಬೇಕು, ಸಾಲು ಮರದ ತಿಮ್ಮಕ್ಕ. ಅವ್ರೇನು ಮಾಡಿದ್ದಾರೆ, ಅವರು ಮರಗಳನ್ನ ನೆಟ್ಟು ಒಂದು ದೊಡ್ಡ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಏನು ಮಾಡಿದ್ದಾರೆ, ಅವಾರ್ಡ್ಸ್ ಮತ್ತು ರಿವಾರ್ಡ್ಸನ್ನು ಕೊಡ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ಒನ್ ಸಾರ್ಟ್ ಆಫ್ ಸರ್ವಿಸ್ ವಿಚ್ ಶಿ ಡಿಡ್. ಫಾರ್ ದಟ್ ದ ಗವರ್ನಮೆಂಟ್ ಹ್ಯಾವ್ ಐಡೆಂಟಿಫೈಡ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಸಮ್ ಅವಾರ್ಡ್ಸ್ ಫಾರ್ ದ ಪರ್ಟಿಕ್ಯುಲರ್ ವರ್ಕ್ ಅಂತ. ಅದೇ ಥರ ಎಥಿಕ್ಸಲ್ಲೂ ಅಷ್ಟೇ. ಈಗ ಸಾಮಾನ್ಯವಾಗಿ ಎಥಿಕ್ಸ್ನ ಯಾಕೆ ಫಾಲೋ ಮಾಡಬೇಕು ಅಂತಂದರೆ ಕೆಲವರು ಸಮ್ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ಅವರ್ ಬಿಹೇವಿಯರ್. We are in a community or we are in a society, so we have to follow, or it is our company behavior, so in company we have to follow this. Either case we will follow the business ethics, but some people will follow for the sake of financial benefit. ಈಗ ನೀವೇನೂ ತೊಂದರೆ ಮಾಡಿಲ್ಲ, ಯಾರಿಗೂ ತೊಂದರೆ ಮಾಡಿಲ್ಲ, ಯಾವುದೂ ತಪ್ಪು ಕೆಲಸಗಳು ಮಾಡಿಲ್ಲ ಅಂತಂದಾಗ ನೀವು ಎಲ್ಲ ಅದು ಕರೆಕ್ಟಾಗಿ ಇದೆ ಅಂದರೆ 100% you will get some financial reward. So for that sake also we will follow the business ethics. Next is applications of legal behavior also. Even in the business ethics or in the ethics point of view, there is some legal points also. ಅದರಲ್ಲೂ ಅದೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಲೀಗಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ದಿಸ್ ಇಸ್ ಕರೆಕ್ಟ್. ಸೊ ಅದು ಒಂದು ಬೇಸ್. ಹಾಗಾಗಿ ವಿ ಆರ್ ಫಾಲೋಯಿಂಗ್ ದ ಎಥಿಕ್ಸ್. ಎಥಿಕ್ಸ್ ಯಾಕೆ ಮಾಡಬೇಕು, ಈಗ ನಾವು ಹೇಳ್ತೀವಿ ಕೋರ್ಟು ಅಂತಂದಿದ ತಕ್ಷಣ ಅಲ್ಲಿ ಸತ್ಯವನ್ನೇ ಹೇಳಬೇಕು ಅಂತ ಹೇಳ್ತೀವಿ. ಸೊ ವೈ ವಿ ಹ್ಯಾವ್ ಟು ಟೆಲ್ ಟ್ರೂತ್, ಬಿಕಾಸ್ ದಟ್ ಈಸ್ ಅನ್ ಎಥಿಕ್.
ಅಲ್ಲಿ ಬೇರೆ ಏನೂ ಬೇಸೇ ಇಲ್ಲ. ದೇ ಓನ್ಲಿ ಗಿವ್ ಯು ದ ಭಗವದ್ಗೀತಾ ಆ್ಯಂಡ್ ದ ಹೋಲಿ ಬುಕ್ ಆ್ಯಂಡ್ ದೇ ಟೆಲ್ ಯು ದಟ್ ಯು ಹ್ಯಾವ್ ಟು ಟೆಲ್ ದ ಟ್ರೂತ್ ಬೇಸ್ಡ್ ಆನ್ ದಿಸ್ ಅಷ್ಟೇ. ಸೊ ದಟ್ ಈಸ್ ಆಲ್ಸೋ an ethic ಪಾಯಿಂಟ್. ಸೊ ದೇರ್ ವಿ ವಿಲ್ ಟೆಲ್ ದ ಟ್ರೂತ್. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ethics is also a point of view where we can follow the legal behavior also. Got it? Next is the company's decisions also makes company decision making also one of the part in this ethics. ಅಂದರೆ ಕೆಲವೊಂದು ಸರಿ ಕಂಪನಿನೂ ಎಥಿಕ್ಸ್ನ ಫಾಲೋ ಮಾಡೋ ರೀತಿಯಲ್ಲೇ ಕೆಲವೊಂದಷ್ಟು ತೀರ್ಮಾನಗಳನ್ನ ತಗೊಳ್ತವೆ. ಅರ್ಥ ಆಯ್ತಾ? ಸೊ ಆ ತೀರ್ಮಾನಗಳನ್ನ ತಗೊಳ್ಳೋವಾಗಲೇ they will follow certain rules. This is our company rule, this is the thing we have to follow, to earn this you have to do this ಅನ್ನೋದೆಲ್ಲ ಏನಿದೆ ಅದೆಲ್ಲ ಅವರೇ ಪ್ರಿಪೇರ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ನಾರ್ಮ್ಸು ಮತ್ತು ಸ್ಟ್ಯಾಂಡರ್ಡ್ ಪಾಲಿಸೀಸು ರೂಲ್ಸನ್ನ ರೆಡಿ ಮಾಡಿಟ್ಟಿರ್ತಾರೆ. ಅಕಾರ್ಡಿಂಗ್ ಟು ದಟ್ ರೂಲ್ಸ್ ಆ್ಯಂಡ್ ನಾರ್ಮ್ಸ್ ದೇ ವಿಲ್ ಫಾಲೋ ದ ಕಂಪನಿ ಎಥಿಕ್ಸ್. ಅರ್ಥಾಯ್ತಾ? ಕೆಲವೊಂದು ಸಾರಿ ನಾವು ಎಷ್ಟು ಪರ್ಸ್ನಲ್ ಆಗಿ ನಮ್ಮ ಕಮ್ಯುನಿಟಿ ನಮ್ಮ ಸೊಸೈಟಿ ಅಂತ ನಾವು ಎಷ್ಟೇ ಮಾಡಿದ್ರು according to business or according to company or according to an enterprise, they will also follow certain rules and regulations or certain norms or certain ethics. Are you clear? So based on that, if you comes under this company, you have to follow this type of rules. If you change the company or if you go to another company, even there also you have to follow the ethics according to their company rules and regulations. Got it? So hagagi company or business ethics will be influenced by these number of factors. I hope you have understood with this. Okay, we'll move on to the next concept. So next concept is something that a quote is there: being good is a good business. ನೀವು ಒಳ್ಳೆಯವರಾದರೆ, ನೀವು ಸರಿ ಅಂತಂದರೆ ನಿಮ್ಮ ಬಿಸ್ನೆಸ್ಸು ಸರಿ, ನಿಮ್ಮ ಬಿಸ್ನೆಸ್ಸು ಒಳ್ಳೆಯದು ಅನ್ನೋ ರೀತಿ. ಬಿ ಗುಡ್ ಡೂ ಗುಡ್ ಅಂತ ಅಂತೀವಲ್ಲ, ಅದೇ ಥರ ನೀವು ಬೀಯಿಂಗ್ ಗುಡ್ ಈಸ್ ಅ ಗುಡ್ ಬಿಸ್ನೆಸ್ ಅಂತ. ಆರ್ ಯು ಕ್ಲಿಯರ್? ನೆಕ್ಸ್ಟ್ ಇಸ್ ethical issues categories. What sort of categories we find under this ethical issues? So ಯಾವ್ಯಾವ categories ಅಂತಂದರೆ, first is fairness and honesty, second is conflict of interest, third one is communication, fourth one is business relationship. So we'll move on to the single concept, fairness and honesty. What is fairness and honesty? Usually in ethics is nothing but ಸರಿ ತಪ್ಪು ಅನ್ನೋದೆಲ್ಲಾನು ಹಾನೆಸ್ಟಿ ಮೂಲಕನೇ ಬರೋದು. ಹಾನೆಸ್ಟಿ ಅಂತಂದರೆ ಗೊತ್ತಿರಬೇಕು ನಿಮಗೆ, ಪ್ರಾಮಾಣಿಕತೆ. ಫೇರ್ನೆಸ್ ಅಂದರೆ ಸರಿ. ಫೇರ್ನೆಸ್ ಇಸ್ ನಾಟ್ ಸಮಥಿಂಗ್ ಲೈಕ್ ದಟ್ ಇಟ್ ಟೆಲ್ಸ್ ಯು ಅಬೌಟ್ ದ ಸ್ಕಿನ್ ಪ್ರಾಪರ್ಟೀಸ್. ನೋ, ಇಟ್ ಇಸ್ ಸಮಥಿಂಗ್ ದಟ್ ಇಟ್ ಟೆಲ್ಸ್ ಯು ದಟ್ ಕ್ಲೀನ್ ಆ್ಯಂಡ್ ಕ್ಲಿಯರ್. ಸರಿ ಅರ್ಥ ಆಯ್ತಾ? ಸರಿ ಅನ್ನೋದು ಮತ್ತು ಹಾನೆಸ್ಟಿ ಶುಡ್ ಬಿ ಗುಡ್ ಆರ್ ಕರೆಕ್ಟ್ ಅಂತ ಹೇಳೋದು. ದ ಹಾರ್ಟ್ ಆಫ್ ಬಿಸ್ನೆಸ್ ಎಥಿಕ್ಸ್ ಜನರಲ್ ವ್ಯಾಲ್ಯೂಸ್ ಆಫ್ ಡಿಸಿಷನ್ ಮೇಕರ್ಸ್. ಈ ಫೇರ್ನೆಸ್ಸು ಮತ್ತು ಹಾನೆಸ್ಟಿ ಏನಿದೆ ಇದೇ ಬೇಸ್. ಏನು ಹೇಳುತ್ತೆ ಇದು ಅಂತಂದರೆ ದ ಹಾರ್ಟ್ ಆಫ್ ಬಿಸ್ನೆಸ್ ಎಥಿಕ್ಸ್. ಆ ಬಿಸ್ನೆಸ್ ಎಥಿಕ್ಸ್ ಅಥವಾ ಆ ಬಿಸ್ನೆಸ್ ಏನು ನಿಂತಿದೆ ಆ ಟೋಟಲ್ ಅದೆಲ್ಲನೂ ಈ ಹಾನೆಸ್ಟಿ ಮೇಲೆ ನಿಂತಿದೆ. ಅದು ಕ್ಲಿಯರ್. ಸೊ ಮೆನಿ ಟೈಮ್ಸ್ ವಿ ಫಾಲೋ ದಟ್. ಹಿ ಈಸ್ ವೆರಿ ಪ್ರಾಂಪ್ಟ್, ಶಿ ಈಸ್ ವೆರಿ ಪ್ರಾಂಪ್ಟ್, ಹಿ ಈಸ್ ವೆರಿ ಹಾನೆಸ್ಟಿ, ಹಿ ಹ್ಯಾಸ್ ವೆರಿ ಕೈಂಡ್ ಹಾರ್ಟ್ ಅಂತೆಲ್ಲ ಮಾತಾಡ್ತಿರ್ತೀವಿ. ದೀಸ್ ಎವ್ರಿಥಿಂಗ್ ಕಮ್ಸ್ ಅಂಡರ್ ಎಥಿಕ್ಸ್. ಸೆವರಲ್ ಟೈಮ್ಸ್ ಇಟ್ ಕಮ್ಸ್ ಥ್ರೂ ದ ಸೊಸೈಟಿ, ಇಟ್ ಕಮ್ಸ್ ಥ್ರೂ ದ ಗ್ರೋನ್ ಅಪ್, the background, the society where we live. Sometimes it comes with the people through which we mingle. ಯಾರ ಜೊತೆ ನಾವು ಸ್ನೇಹ ಬೆಳೆಸ್ತೀವಿ ಅದರ ಮೇಲೂ ನಮ್ಮ ಎಥಿಕ್ಸು ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ದಟ್ ಮೀನ್ಸ್ ಹಾರ್ಟ್ ಆಫ್ ಅ ಬಿಸ್ನೆಸ್ ಈಸ್ ಫೇರ್ನೆಸ್ ಆ್ಯಂಡ್ ಹಾನೆಸ್ಟಿ. ವಾಟ್ ಎವರ್ ದ ರೂಲ್ಸ್ ಆರ್ ವಾಟ್ ಎವರ್ ದ ಡಿಸಿಷನ್ಸ್ ವಿ ಮೇಕ್, we will make in the company based on the business ethics, that to a honest, fairness and honesty. The next concept is, I told you that conflict of interest. Conflict is nothing but jagala, quarrel anta kariತೀವಿ. So why it occurs? It occurs when a person must choose whether to advance their own personal interest or those of others. ಇಲ್ಲಿ ಎಥಿಕ್ಸ್ ಅಂತ ಬಂದಾಗ ಐದರ್ ನಾನು ಫಾಲೋ ಮಾಡಬೇಕಾ ಅಥವಾ ನಾನು ಇನ್ನೊಬ್ಬರ ಮೂಲಕ ಫಾಲೋ ಮಾಡಿಸ್ಬೇಕಾ? ಅರ್ಥ ಆಗ್ತಿದೆಯಾ? ವೆನ್ ಯು ಟೆಲ್ ಸಮಥಿಂಗ್ ಟು ಸಮ್ವನ್, ಫಸ್ಟ್ ಯು ಶುಡ್ ಥಿಂಕ್ ದಟ್ ಯು ಆರ್ ಫಾಲೋಯಿಂಗ್ ದಟ್ ಆರ್ ನಾಟ್. Then only you are able or capable of telling to others or guiding to others. Are you clear? Avudalla? So when you, if at all you have an ethic, you have a criteria, you have a idea about that, then only you can speak about it to others. Or else no, it's not possible. If you speak also, they will not hear or they will not follow.
Why? Because they'll easily point out and tell you that you yourself you are not following. Why? How can you expect from us? ನೀವೇ ಅದನ್ನು ಮಾಡ್ತಿಲ್ಲ, ನೀವು ಹೇಗೆ ನಮ್ಮನ್ನು ಮಾಡು ಅಂತ ಹೇಳ್ತೀರಾ, ನಮ್ಮ ಕಡೆಯಿಂದ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳೋ ಥರ ಇರುತ್ತೆ. ಸೊ ಇಲ್ಲಿ ಬಿಸ್ನೆಸ್ ಎಥಿಕ್ಸ್ ಅನ್ನೋದು ಏನು ಮಾಡ್ತಿರುತ್ತಂದರೆ ಇಟ್ ಈಸ್ ಸಮ್ ಸಾರ್ಟ್ ಆಫ್ ಎಥಿಕಲ್ ಇಶ್ಯೂಸ್ ಆಗುವಂಥದ್ದು. ವೆನ್ ಯು ವಾಂಟೆಡ್ ಟು ಟೆಲ್ something to someone, first we should follow that. First we should know the depth of that particular concept. Then only you can explain to others. Are you clear? ಹಂಗಾಗಿ ಅದೇ ಹೇಳ್ತಿದೆ, it occurs when a person must choose whether to advance their own personal interest or those of others. ನಿಮ್ಮದನ್ನು ನೀವು ಬೆಳೆಸ್ಕೊಳ್ಳಬೇಕಾ ಅಥವಾ ಮಾಡ್ಕೋಬೇಕಾ ಅಥವಾ ಕರೆಕ್ಟ್ ಮಾಡ್ಕೋಬೇಕಾ ಅಥವಾ ಇನ್ನೊಬ್ರದನ್ನ ಕರೆಕ್ಟ್ ಮಾಡೋಕ್ಕೆ ಹೋಗ್ಬೇಕಾ ಅನ್ನೋದು. ಕ್ಲಿಯರ್? Next is communication. Communication is something that, as we all know, this is a main base or primary aspect where we can find many of the misleading concepts. How? Because false and misleading advertising and deceptive personal selling tactics angers customers, may also cause a business to fail. ಈಗ ಕೆಲವೊಂದು ಸರಿ ಏನು ಹೇಳ್ತಾರೆ, ಅಡ್ವರ್ಟೈಸಿಂಗ್ ಈಸ್ ಇಂಪಾರ್ಟೆಂಟ್ ಅಂತೀವಿ, ಪರ್ಸನಲ್ ಸೆಲ್ಲಿಂಗ್ ಈಸ್ ಇಂಪಾರ್ಟೆಂಟ್ ಅಂತೀವಿ, ಎಲ್ಲನೂ ಸರಿನೇ. ಬಟ್ ಎಷ್ಟು ತನಕ ಅಂದರೆ ಈಗ ನೀವು ಅಡ್ವರ್ಟೈಸಿಂಗ್ನ ಗಮನಿಸ್ತಾ ಹೋಗ್ತೀರಾ, ದೇರ್ ಆರ್ ಸರ್ಟನ್ ಅಡ್ವರ್ಟೈಸ್ಮೆಂಟ್ ವಿಚ್ ಫೀಲ್ಸ್ ವೆರಿ ಫಾಲ್ಸ್, ವೆರಿ ಮಿಸ್ಲೀಡಿಂಗ್. ಅಂದರೆ ಗ್ರಾಹಕರನ್ನ ಅಥವಾ ಕಸ್ಟಮರ್ಸ್ನ ಏನು ಮಾಡುತ್ತೆ, ಅದು ಇನ್ನೊಂದೇ ದಾರಿಗೆ ತಗೊಂಡು ಹೋಗ್ಬಿಡುತ್ತೆ. ಇಟ್ ಟೋಟಲಿ ಮಿಸ್ಲೀಡ್ಸ್, ಅಂದರೆ ತಪ್ಪು ಮಾಹಿತಿಯನ್ನು ಕೊಡುತ್ತೆ, ಫಾಲ್ಸ್ ಇನ್ಫಾರ್ಮೇಷನ್ನ ಕೊಡುತ್ತೆ, ನಮ್ಮನ್ನು ದಾರಿ ತಪ್ಪಿಸುತ್ತೆ ಅದು. Sometimes we feel that is it possible? If you believe also, is it possible? Are you clear? ಅಂದರೆ ಇನ್ ಬಿಸ್ನೆಸ್ ಎಥಿಕ್ಸ್ ಕೆಲವ್ರು ಏನು ಮಾಡ್ತಿರ್ತಾರೆ, ದೇ ವಿಲ್ ಫಾಲೋ, ಕೆಲವರಲ್ಲ ಎಲ್ಲರೂ, ಇಫ್ ಯು ವಾಂಟ್ ಟು ಡೂ ಆನ್ ಅಡ್ವರ್ಟೈಸಿಂಗ್ ಟು ಎ ಪ್ರಾಡಕ್ಟ್, ಫಸ್ಟ್ ವಿ ಶುಡ್ ನೋ ವಾಟ್ ಆರ್ ದ ಟ್ಯಾಕ್ಟಿಕ್ಸ್ ವಿ ಹ್ಯಾವ್ ಟು ಫಾಲೋ ಟು ಮೇಕ್ ಅ ಕಸ್ಟಮರ್ ಅಟ್ರಾಕ್ಟಿವ್. ಕೆಲವ್ರು ಏನು ಮಾಡ್ತಾರೆ, ಕೆಲವು ಪರ್ಸನ್ ಸೆಲ್ಲರ್ಸ್ ಎಲ್ಲ ಗಮನಿಸಿರ್ತೀರ, ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ಅವ್ರಿಗೆ ಪೇಷನ್ಸ್ ಇರುತ್ತೆ. If that point of time crosses, automatically they'll become anger and they'll show their anger on a customer. Obviously, the customer will not agree with that and definitely will refuse to that product and come back. Are you clear? ಅದೇ ಹೇಳ್ತಾ ಇರೋದು, false and misleading advertising and deceptive personal selling tactics anger customers may cause a business to fail. ಅದಾದಮೇಲೆ ಆಂಗರ್ ಕಸ್ಟಮರ್ಸ್, ಕೆಲವು ಕಸ್ಟಮರ್ಸ್ಗೇ ಕೇಳೋ ಅಂಥ ಪೇಷನ್ಸು ಇರೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ತಾಳ್ಮೆನೂ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಆಟೋಮೆಟಿಕ್ ಆ ಒಂದು ಸಂದರ್ಭದಲ್ಲೂ ಫೇಲ್ ಆಗುತ್ತೆ. ಕೆಲವು ಫಾಲ್ಸು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಆದ್ರೂ ಸರಿ, ಪರ್ಸನಲ್ ಸೆಲ್ಲಿಂಗ್ ಟ್ಯಾಕ್ಟಿಕ್ಸಲ್ಲಿನೂ, ಇಫ್ ಯು ಡೂ ಎನಿ ಡಿಸೆಪ್ಟಿವ್ ಪರ್ಸನಲ್ ಸೆಲ್ಲಿಂಗ್ ಟೆಕ್ನಿಕ್ಸಲ್ಲಿ ನಾವು ಆ ಥರ ಫಾಲೋ ಮಾಡಿದ್ರು, ಸೊ ಹಾಗಾಗಿ ಈ ಒಂದು ಬೇಸ್ ಮೇಲೆ ಬಿಸ್ನೆಸ್ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಕಮ್ಯುನಿಕೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಅ ಬಿಸ್ನೆಸ್. ಆರ್ ಯು ಕ್ಲಿಯರ್? ಸೊ ವಾಟ್ ಎವರ್ ವಿ ಟೆಲ್, ಯು ಶುಡ್ ಬಿ ಬೌಂಡ್ ವಿತ್ ದ ಟ್ರೂತ್ ಬ್ಯಾಕ್ ಟು ಇಟ್. ಅದರಲ್ಲಿರುವಂಥ ಸತ್ಯಾಂಶ ಏನಿದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಓಕೆ, ನೆಕ್ಸ್ಟ್ ಇಸ್ ಬಿಸ್ನೆಸ್ ರಿಲೇಷನ್ಶಿಪ್. ಯಾವುದೇ ರಿಲೇಷನ್ಶಿಪ್ ಇಲ್ಲಿ ಶುಡ್ ಸ್ಟ್ಯಾಂಡ್ ಆನ್ ಟ್ರೂತ್. ನಿಜವಾದ ಬಾಂಡೇಜ್ ಮೇಲೆ, ನಿಜವಾದ ಒಂದು ಬೇಸ್ ಮೇಲೆ ಅದು ಆ ರಿಲೇಷನ್ಶಿಪ್ ನಿಂತಿರ್ಬೇಕು. ಇಟ್ ಶುಡ್ ನಾಟ್ ಸ್ಟ್ಯಾಂಡ್ ಆನ್ ಫಾಲ್ಸ್. ಅರ್ಥ ಆಯ್ತಾ? ಸೊ ಲೈಕ್ ದಟ್ business people must be ethical towards their customers, their suppliers and others in their workplace. ಒಂದು ದಿನ ಸುಳ್ಳು, ಎರಡು ದಿನ ಸುಳ್ಳು, ಅಥವಾ ಒಂದು ವಿಷಯ ಸುಳ್ಳು, ಎರಡು ವಿಷಯ ಸುಳ್ಳು, ಈ ಥರ ಬರೀ ಸುಳ್ಳುಗಳೇ ಹೇಳ್ಕೊಂಡಿದ್ರೆ how the customer will believe, or how the suppliers will believe, or how the employees will believe? Automatically it becomes a very 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 big issue or very big loss to a company. ಒಂದು ಎರಡು ಸುಳ್ಳು ಅಥವಾ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸುಳ್ಳು ಅಂತಂದರೆ ಎನಿ ಒನ್ ಕ್ಯಾನ್ ಬಿಲೀವ್, ಆರ್ ಇಟ್ ಡಸಂಟ್ ಗಿವ್ ಎನಿ ಬ್ಯಾಡ್ ಇಂಪ್ಯಾಕ್ಟ್ ಆನ್ ಅ ಕಂಪನಿ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಬಟ್ ಇಫ್ ಯು start making the false statements and making all the relationship based on a false thing, then automatically it leads to bad working place. Then ಅದು ಎಥಿಕ್ಸ್ ಅಲ್ಲ, ಆ ರಿಲೇಷನ್ಶಿಪ್ ಉಳಿಯೋದೇ ಇಲ್ಲ. ನಾವು ಹೇಳ್ತಿರ್ತೀವಲ್ಲ, ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡೋಗೋ ಹೇಳ್ತಿರ್ತೀರ, ಶಿ ಟೋಲ್ಡ್ ಮೀ ಫಾಲ್ಸ್, ಶಿ ಡಿಡ್ ನಾಟ್ ಟೋಲ್ಡ್ ಮಿ ದ ಟ್ರೂತ್. ಹಂಗಂದಾಗಲೇ ನಿಮಗೆ ಬೇಸರ ಅನಿಸುತ್ತೆ. ಅದೇ ಥರ ಬಿಸ್ನೆಸ್ಸಲ್ಲಿ ಯೋಚನೆ ಮಾಡಿ, ಕೋಟ್ಯಾನುಗಟ್ಟಲೆ ವ್ಯವಹಾರ ಮಾಡುವಂಥದ್ದು, ಅಂಥ ಸಂದರ್ಭದಲ್ಲಿ
ಇಫ್ ದ ಇದರ ಕಸ್ಟಮರ್ ಆಗಿರ್ಬೋದು ಆರ್ ಅದು ಸಪ್ಲೈ ಜೊತೆ ಯಾರ ಜೊತೆ ಅದು ಸುಳ್ಳು ಇನ್ಫಾರ್ಮೇಷನ್ ಎಲ್ಲ ಹೇಳಿ ಒಂದ್ಸರಿ ಇವಾಗ ಒಂದು ಪೇಸ್ಟ್ ಬಗ್ಗೆ ಅಥವಾ ಒಂದು ಕ್ರೀಮ್ ಬಗ್ಗೆ ನಾವು ಸುಳ್ಳು ಹೇಳಿ ಇವತ್ತು ಒಂದು ಪ್ರಾಡಕ್ಟ್ ಮಾರ್ಬಿಟ್ಟಿದ್ದೀವಿ. ಇಫ್ ಅಟ್ ಆಲ್ ದ ಕಸ್ಟಮರ್ ಐಡೆಂಟಿಫೈಸ್ ವಾಟ್ ಎಕ್ಸಾಕ್ಟ್ಲಿ ದ ಫಾಲ್ಸ್ ಥಿಂಗ್ ಇಟ್ ಈಸ್ ಇನ್ಸೈಡ್ ದ ಪ್ರಾಡಕ್ಟ್ ಅಂದಾಗ ಆ ಒಂದು ತಪ್ಪು ಏನು ಅಂತ ಗೊತ್ತಾದ್ಮೇಲೆ ಅಗೇನ್ ಹಿ ವಿಲ್ ಕಮ್ ಟು ಪರ್ಚೇಸ್ ಯುವರ್ ಪ್ರಾಡಕ್ಟ್. ನೋ, ಹೌದಲ್ವಾ? ಅದೇ ಥರ ಬಿಸ್ನೆಸ್ಸು ಹಂಗೆ ಆಗುತ್ತೆ. ನಾವು ಸಪ್ಲೈಯರ್ಸ್ ಜೊತೆನೂ ಅಷ್ಟೇ ಮತ್ತು ಕಸ್ಟಮರ್ ಜೊತೆನೂ ಅಷ್ಟೇ, ಅಗೇನ್ ವರ್ಕ್ ಪ್ಲೇಸ್ ಎಂಪ್ಲಾಯೀಸ್ ಜೊತೆನೂ ಅಷ್ಟೇ. ನಾವು ಹೇಗೆ ರಿಲೇಷನ್ಶಿಪ್ನ ಬೆಳೆಸ್ಕೋತೀವಿ ಬೇಸ್ಡ್ ಆನ್ ದಟ್ ರಿಲೇಷನ್ಶಿಪ್ ಸ್ಟ್ಯಾಂಡ್ಸ್. ಆರ್ ಯು ಕ್ಲಿಯರ್ ವಿತ್ ದಿಸ್? ಸೊ ದಿಸ್ ಇಸ್ ವಾಟ್ ದ ಬಿಸ್ನೆಸ್ ಇಶ್ಯೂಸ್ categories. Are you clear, girls? Next, what are the reasons for not reporting observed misconduct? ಕೆಲವೊಂದು ಸರಿ ನಾವೇನು ಮಾಡ್ತಿದ್ವಿ, ಮಿಸ್ಕಂಡಕ್ಟ್ ಅಂದರೆ ದಟ್ ಈಸ್ ನಾಟ್ ಅ ಪ್ರಾಪರ್ ಕಂಡಕ್ಟ್, ಅಂದರೆ ವ್ಯತ್ಯಾಸಗಳಾಗ್ತಾ ಇರ್ತವೆ. ಆ ಮಿಸ್ಕಂಡಕ್ಟ್ ಆದಾಗ ನಾವು ಯಾಕೆ ರೆಸ್ಪಾಂಡ್ ಮಾಡಲ್ಲ? ಕೆಲವೊಂದು ಸರಿ ಇವನ್ ಯು ನೋ ದೇರ್ ಇಸ್ ಸಮಥಿಂಗ್ ರಾಂಗ್, ಇಟ್ ಈಸ್ ಹ್ಯಾಪನಿಂಗ್, ಬಟ್ ಸಮ್ಟೈಮ್ಸ್ ಯು ಕೆನಾಟ್ ರೈಸ್ ಯೋರ್ ವಾಯ್ಸ್. ವೈ? ಯಾಕೆ ಅಂತಂದಾಗ ದೀಸ್ ಆರ್ ಸರ್ಟನ್ ರೀಸನ್ಸ್ ವಿಚ್ ವಿ ಹ್ಯಾವ್ ಕಲೆಕ್ಟೆಡ್ ಆ್ಯಂಡ್ ಟೆಲ್ ಯು. ಓಕೆ, ಫಸ್ಟ್ ಈಸ್ ಯು ಡಿಂಟ್ ಬಿಲೀವ್ ದ ಕರೆಕ್ಟಿವ್ ಆ್ಯಕ್ಷನ್. ಅಂದರೆ ನನಗೆ ಗೊತ್ತಿಲ್ಲ ಇದು ತಪ್ಪು ಅಂತ ಹೇಳಬೇಕು ಅಂತಂದರೆ ನನಗೆ ಸರಿ ಅಂತ ಗೊತ್ತಿರಬೇಕು. ಜನರಲಿ ಐ ಕ್ಯಾನ್ ಟೆಲ್ ಯು ದಿಸ್ ಇಸ್ ರಾಂಗ್. ಅದು ಕ್ಲಿಯರ್? ಸೊ ಹಾಗಾಗಿ ವೈ ವಿ ಕೆನಾಟ್ ರೆಸ್ಪಾಂಡ್, ನಾನು ಯಾಕೆ ರೆಸ್ಪಾಂಡ್ ಮಾಡೋಕ್ಕಾಗ್ತಿಲ್ಲ, ಯಾಕೆ ಇದನ್ನು ರಿಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ I did not believe what is corrective action. So I believe whatever it is happening is right. Are you clear? Next is feared retribution from supervisor. So feared retribution ಅಂದಾಗ ಸೊ ಆ ಮಿಸ್ಕಂಡಕ್ಟ್ನ ನಾವು ಯಾಕೆ ರಿಪೋರ್ಟ್ ಮಾಡೋಕ್ಕಾಗ್ತಿಲ್ಲ, ಅಬ್ಸರ್ವ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಭಯ. ಗೊತ್ತು ನಮಗೆ ತಪ್ಪು ನಡೀತಿದೆ, ಗೊತ್ತು ನಮಗೆ ಅಲ್ಲಿ ಸರಿ ಆಗ್ತಾ ಇಲ್ಲ, ಆದರೆ ರೆಟ್ರಿಬ್ಯೂಷನ್ ಅಂದರೆ ಏನು? ಅವ್ರ ಕಡೆಯಿಂದ ನಮಗೆ ತೊಂದರೆ, ಸೂಪರ್ವೈಸರ್ ಕಡೆಯಿಂದ ತೊಂದರೆ. ಸೂಪರ್ವೈಸರ್ ಅಂದರೆ ನಮ್ಮ ಇಮಿಡಿಯೇಟ್ ಸೀನಿಯರ್ ಇರ್ಬೋದು ಅಥವಾ ಅವ್ರ ಸೀನಿಯರ್ ಇರ್ಬೋದು, ಯಾರೇ ಆಗಿರ್ಬೋದು. ವಿ ಫೀಲ್ ದಟ್ ವಿ ಆರ್ ಫಿಯರ್ ಅಬೌಟ್ ವಾಟ್ ಕ್ಯಾನ್ ಹ್ಯಾಪನ್. ಇದು ನಾನು ಏನಾದ್ರು ಹೇಳಿದ್ರೆ ನನಗೇನು ತೊಂದರೆ ಆಗ್ಬೋದು ಅನ್ನೋ ಭಯ. ನೆಕ್ಸ್ಟ್ ಇಸ್ ಫಿಯರ್ ದೇ ವುಡ್ ನಾಟ್ ರಿಮೇನ್ ಅನಾನಿಮಸ್. ಇನ್ನೊಂದೇನಾದರೂ ಈಗ ಏನಾದರೂ ಈ ವಿಷಯ ಹೇಳಾದ್ಮೇಲೆ ಅದು ಗುಟ್ಟಾಗಿರುತ್ತಾ, ಅದು ಪಬ್ಲಿಕ್ ಆಗಿಬಿಡುತ್ತಾ? ಪಬ್ಲಿಕ್ ಆಗಿಬಿಟ್ರೆ ನನ್ನ ಇಮೇಜ್ ಏನಾಗ್ಬಿಡುತ್ತೆ? ಹೇಳಿಬಿಟ್ರೆ, ಈಗ ನಾನು ಅದನ್ನು ರಿಪೋರ್ಟ್ ಮಾಡೇ ಬಿಟ್ರೆ, ಇಫ್ ಎಟ್ ಆಲ್ ಐ ಟೆಲ್ ವಾಟ್ ಎವರ್ ದ ರಾಂಗ್ ಐ ಹ್ಯಾವ್ ಐಡೆಂಟಿಫೈಡ್ ಅಂದಾಗ, ಇಫ್ ಎಟ್ ಆಲ್ ಅದು ನಾನೇ ಹೇಳಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ, ಸೊ ದಟ್ ಮೀನ್ಸ್ ದೇ ವೋಂಟ್ ರಿಮೇನ್. ಅದು ಉಳಿಯಲ್ಲ, ಪಬ್ಲಿಕ್ ಆಗದಿರೋ ಉಳಿಯಲ್ವಲ್ಲ, ಹಾಗಾಗಿ ನಾವು ಹೇಳಕ್ಕೆ ಭಯ ಬೀಳ್ತೀವಿ. ನೆಕ್ಸ್ಟ್ ಇಸ್ ಡಿಡ್ ನಾಟ್ ನೋ ಹೂ ಟು ಕಾಂಟ್ಯಾಕ್ಟ್ ಟು ರಿಪೋರ್ಟ್ ಸಮಥಿಂಗ್, ಟು ಹೂಮ್ ಐ ಹ್ಯಾವ್ ಟು ರಿಪೋರ್ಟ್. ವಾಟ್ ಎವರ್ ಯು ಹ್ಯಾವ್ ಅಬ್ಸರ್ವ್ಡ್, ಏನೋ ತಪ್ಪು ನಡೀತಿದೆ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ದೀರಾ, ಯಾರಿಗೆ ಹೇಳಬೇಕು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಅಗೈನ್ ಇಟ್ ಫ್ಲಾಪ್ಸ್. ಯು ಕೆನಾಟ್ ಟೆಲ್ ಟು ಹೂಮ್ ಎವರ್ ಯು ಸಿ. ಯು ಹ್ಯಾವ್ ಟು ಬಿಲೀವ್ ದಟ್ ದಿಸ್ ಥಿಂಗ್ ಕ್ಯಾನ್ ಹ್ಯಾಪನ್, ಅವ್ರು ಯಾರಿಗೆ ಹೇಳಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಐಡೆಂಟಿಫೈ, ಯು ಕ್ಯಾನ್ ಟೆಲ್. ಯು ಕೆನಾಟ್ ಟೆಲ್ ಟು ಎನಿ ಒನ್. ಆರ್ ಯು ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಅಬೌಟ್ ದ reasons for not reporting observed misconduct. Next concept is 6 steps to improve business ethics. What are the 6 steps to improve the business ethics? First is top management support. That is important, but that is very much important. If at all you wanted to work in an organization, you definitely need top management support. You definitely need. So if you have the support of top management personnel, then automatically your works goes good. ನಿಮ್ಮ ಕೆಲಸ ಏನಾಗುತ್ತೆ, ನಿಮ್ಮ ಹೈಯರ್ ಅಥಾರಿಟಿಯವರ ಸಹಕಾರ ನಿಮಗಿದೆ ಅಂತಂದರೆ ನಿಮ್ಮ ಕೆಲಸ ಈಸಿಯಾಗುತ್ತೆ, ಅಥವಾ ಅಲ್ಲೇನಾಗುತ್ತೆ ಬಿಸ್ನೆಸ್ ಎಥಿಕ್ಸ್ ಇಂಪ್ರೂವ್ ಮಾಡೋದಕ್ಕೆ ಅವಕಾಶ. ನೆಕ್ಸ್ಟ್ ಈಸ್ ಎಕ್ಸ್ಪೆಕ್ಟೇಷನ್ಸ್ ಬಿಗಿನ್ ಅಟ್ ದ ಟಾಪ್. ವಾಟ್ ಎವರ್ ದ ಎಕ್ಸ್ಪೆಕ್ಟೇಷನ್, ಈಗ ಈ ಕಂಪನಿ ಈ ಥರನೇ ರನ್ ಆಗಬೇಕು, ಈ ಕಂಪನಿಗೆ ಈ ಥರನೇ ಪ್ರಾಫಿಟ್ ಇಷ್ಟೇ ಬರಬೇಕು, ಮತ್ತು ಈ ಕೆಲಸ ಹೀಗೆ ಆಗಬೇಕು ಅನ್ನೋದು ನೀವು ಡಿಸೈಡ್. ನಾವು ಬೀಂಗ್ ಅ ಲೇಬರರ್ಸ್ ಕೆಳಗಡೆ ಇರುವಂಥ ಲೋ ಲೆವೆಲ್ ಅವ್ರು ಡಿಸೈಡ್ ಮಾಡೋವಂಥದ್ದಲ್ಲ. ದಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಆರ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ಟಾಪ್. ಇದೇ ಥರ ಆಗುತ್ತೆ ಅಂತ ಅನ್ನೋದನ್ನು ಅವರು ಡಿಸೈಡ್ ಮಾಡ್ಕೊಳ್ತಾ ಬರೋವಂಥದ್ದು. ಆದರೆ ಅವ್ರು ಯಾವಾಗ ಡಿಸೈಡ್ ಕರೆಕ್ಟಾಗಿ ಮಾಡಿದ್ದಾರೆ ಅಂತಂದರೆ, ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಂತಂದರೆ, ಆಟೋಮ್ಯಾಟಿಕಲಿ ದ ಎಥಿಕ್ಸ್ ಆಫ್ ದಟ್ ಕಂಪನಿ ಇಂಪ್ರೂವ್ಸ್. ನೆಕ್ಸ್ಟ್ ಇಸ್
ಎಥಿಕ್ಸ್ ಎಂಬೆಡೆಡ್ ಇನ್ ಟ್ರೈನಿಂಗ್. ಈಗ ಕೆಲವೊಂದು ಸರಿ ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಕೆಲವೊಂದು ಫ್ಯಾಮಿಲಿಗಳು ಹೇಗಿರ್ತವೆ ಅಂದರೆ ಅಲ್ಲಿ ಫ್ಯಾಮಿಲಿಗಳಲ್ಲೇ ಅವರು ಎಥಿಕ್ಸ್ನ ಫಾಲೋ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಅಲ್ಲೇ ಗೊತ್ತಾಗುತ್ತೆ ಸರಿ ತಪ್ಪು ಏನು, ಮೋಸ ಏನು, ಚೀಟಿಂಗ್ ಅಂದರೆ ಏನು ಅನ್ನೋದು. ಕೆಲವೊಂದು ಸರಿ ಏನಾಗುತ್ತೆ ಅದು ಸೊಸೈಟಿ ಒಳಗೆ ಬಂದಮೇಲೆ ಗೊತ್ತಾಗುತ್ತೆ. ಕೆಲವೊಂದು ಸರಿ ಅದು ಎರಡೂ ಕಡೆನೂ ಬರೋಲ್ಲ, ಕೆಲಸಕ್ಕೆ ಬಂದಮೇಲೆ ಗೊತ್ತಾಗುತ್ತೆ. ಆರ್ ಯು ಕ್ಲಿಯರ್ ವಿತ್ ದಿಸ್? ಸೊ ಇನ್ such a point of time what you have to do is you have to give a training to that particular people. ಎಲ್ಲರಿಗೂ ಟ್ರೈನಿಂಗ್ ಅಂತ ಕೊಟ್ಟಾಗ ಅಕಾರ್ಡಿಂಗ್ ಟು ದಟ್ ಟ್ರೈನಿಂಗ್ ದೇ ವಿಲ್ ಫಾಲೋ ದ ಆಸ್ಪೆಕ್ಟ್ಸ್. ಅರ್ಥ ಆಯ್ತಾ? ಸೊ ಅಗೇನ್ ವಾಟ್ ವಿ ವಿಲ್ ಡೂ, ಎಥಿಕ್ಸ್ ವಿಲ್ ಬಿ ಎಂಬೆಡೆಡ್. ಅದು ಟ್ರೈನಿಂಗಲ್ಲೇ ಒಟ್ಟುಗೂಡಿರುತ್ತೆ. ಆ ಟ್ರೈನಿಂಗ್ ತೊಗೊಂಡಾದ್ಮೇಲೆ ಅಕಾರ್ಡಿಂಗ್ ಟು ದಟ್ ಟ್ರೈನಿಂಗ್ ನಾವು ಫಾಲೋ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಎಥಿಕ್ಸ್ನ ಫಾಲೋ ಮಾಡ್ತಿದ್ದೀವಿ ಅಂತ ಅರ್ಥ. ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ ಎಥಿಕ್ಸ್ ಆಫೀಸ್ ಸೆಟಪ್. ಆಫೀಸಲ್ಲೂ ಅಷ್ಟೇ ಎಥಿಕಲ್ ಆಫೀಸ್ ಸೆಟಪ್ ಅಂದರೆ ಎನ್ವಿರಾನ್ಮೆಂಟ್ ಹೇಗಿರಬೇಕು, ನಾವು ನೋಡಿದ ತಕ್ಷಣ ಗೊತ್ತಾಗಬೇಕು. ಇಟ್ ಈಸ್ ವೆರಿ ವಾಟ್ ಯು ಕಾಲ್ ಇಟ್ ಅಸ್ ಪೊಲೈಟ್ ಆಗಿರಬೇಕು. ಆ್ಯಂಡ್ ದ ಎನ್ವಿರಾನ್ಮೆಂಟ್ ವೇರ್ ವಿ ಸಿ ಎಕ್ಸಾಕ್ಟ್ಲಿ ಅದು ಹೇಗಿರಬೇಕಾದ್ರೆ ಇಟ್ ಶುಡ್ ಟಚ್, ಸೊ ಹಾರ್ಟ್ ಟಚ್ ಆಗುವಂಥ ಎನ್ವಿರಾನ್ಮೆಂಟ್ ಇರಬೇಕು. ಸೊ ಆ ಥರದ ಎನ್ವಿರಾನ್ಮೆಂಟು ಕ್ಲಿಯರ್. ಸೊ ಎಥಿಕ್ಸ್ ಸೆಟಪ್ಪೇ ಹಂಗಿರ್ಬೇಕು. ಈಗ ನಾವು ಫಾರ್ ಎಕ್ಸಾಂಪಲ್ ಇಫ್ ಯು ವಿಲ್ ಗೋ ಟು ಅ ಟೆಂಪಲ್, the pleasant environment you will find, very pleasant environment, as if we have to stay back for still more minutes. We feel like that. Clear? So that type of pleasant environment we have to find in a company. So that is what we call it as office setup, ethics office setup. And external stakeholders informed. So whatever the work you do in your company, everything should be transparency. So everything should be told to the stakeholders. You know who are all stakeholders: suppliers, customers, shareholders, etc., who dependent on the company to the growth. Clear? So everyone has to be informed about the company. There should not be any hidden information without knowing them. Are you clear? And next is there must be some enforcement. So whatever the activities we do, so that has to be enforced with some of the other activities. So whatever the problem is, that's what they are discovered in the company, so that has to be enforced. ಅಂದರೆ ಏನೇ ಸಮಸ್ಯೆಗಳು ನಾವು ಕಂಡಿಡ್ತಿದ್ದೀವಿ ಅಂತಂದರೆ ಅದನ್ನು ಏನು ಮಾಡ್ತಾ ಹೋಗ್ಬೇಕು, ಅದನ್ನು ಅಲ್ಲಿಂದ ಆಗಲೇ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಬರಬೇಕು. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಬಂದಾಗ ಆಟೋಮೆಟಿಕಲಿ ವಾಟ್ ಇಟ್ ಹ್ಯಾಪನ್ಸ್, ದ ಬಿಸ್ನೆಸ್ ಎಥಿಕ್ಸ್ ವಿಲ್ improve. Are you clear, students? So this is what about the steps to improve the business ethics. So thank you as of now. So we have came for the introduction part 2. This is the second session of that introduction. So here we have discussed about what is that the next part of introduction part. So here next we will move on to the next concept in the next video. So as of now, whatever the concepts we have discussed for today, I hope you have understood with that. If at all you find any doubts in the concepts, kindly text me. We'll solve your doubts. Okay, thank you for today. Okay, bye.